ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ಬೇರೆ ಕ್ಷೇತ್ರದಿಂದ ಬಂದವರು 2 ದಿನ ಮುಂಚಿತವಾಗಿ ಕ್ಷೇತ್ರ ಬಿಟ್ಟು ಹೊರಗೆ ಹೋಗ್ತಾರೆ. ಆದರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ನಾಳೆ ಮತದಾನ ಎಂದರೆ ಹಿಂದಿನ ದಿನ ಕ್ಷೇತ್ರದಲ್ಲಿ ರಾತ್ರಿಯೆಲ್ಲ ಅಡ್ಡಾಡಿ ಅವರು ಭ್ರಷ್ಟಾಚಾರದಿಂದ ದುಡಿದ ಹಣವನ್ನು ಅವರೇ ಹಂಚಬೇಕೆಂದು ಕ್ಷೇತ್ರದಲ್ಲಿ ಅಡ್ಡಾಡಿದ್ದಾರೆಂದು ಶಾಸಕ ಬಿಪಿ ಹರೀಶ್ ಗಂಭೀರ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆಯ ಸಂದರ್ಭದಲ್ಲಿ ಈ ಬಗ್ಗೆ ಎಸ್ಪಿಗೆ ಫೋನ್ ಮಾಡಿದ್ರೆ ಲೊಕೇಶನ್ ಕಳಿಸಿ ಅಂತಾರೆ. ನಾವು ಲೊಕೇಶನ್ ಕಳಿಸಿದರೆ ಅಲ್ಲಿ ಇರಬೇಡಿ ಇಲ್ಲಿ ಇರಬೇಡಿ ಎಂದು ಫೋನ್ ಮಾಡ್ತಾರೆ ಎಂದ ಅವರು ಜಿಲ್ಲಾ ಸಚಿವರ ಕಪಿಮುಷ್ಟಿಯಲ್ಲಿ ಇಲಾಖೆಯ ಅಧಿಕಾರಿಗಳಿದ್ದು ಅವರ ಮನೆಯ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅಧಿಕಾರಿಗಳು ನಿಮಗೆ ಹೆದರಬಹುದು, ಆದರೆ ನಿನಗೆ ಜ್ಞಾನ ಬೇಡವಾ? ದಕ್ಷಿಣ ಕ್ಷೇತ್ರಕ್ಕೆ ಹೋಗಬಾರದು ಎಂದು ಪ್ರಶ್ನಿಸಿದರಲ್ಲದೆ ಒಬ್ಬ ಮಂತ್ರಿಯಾಗಿ ಕಳ್ಳತನ ಮಾಡಿದ್ರೆ ಪೊಲೀಸರು ಏನು ಮಾಡಲು ಸಾಧ್ಯ? ಈ ವರ್ತನೆಯನ್ನು ಖಂಡಿಸುತ್ತೇವೆ ಎಂದರು. ಸಚಿವರು ಅಲ್ಲಿಗೆ ಹೋಗಿದ್ದಾರೆಂದರೆ ಅವರು ಮತಗಳ್ಳತನ ಮಾಡಲು ಹೋಗಿದ್ದಾರೆ. ಈ ಬಗ್ಗೆ ಎಸ್ಪಿಗೆ ಹೇಳಿದ್ರೆ ಲೊಕೇಶನ್ ಕೊಡಿ ಎಂದು ಹೇಳ್ತಾರೆ. ಸಚಿವರ ಗನ್ಮ್ಯಾನ್ ಲೊಕೇಶನ್ ಗೊತ್ತಿಲ್ವಾ ಎಂದರು. ಪೊಲೀಸರಿಗೆ ನಾಚಿಕೆಯಾಗಬೇಕು. ಇವರು ಸಚಿವರ ಮನೆಗೆಲಸ ಮಾಡಲು ಬಂದಿದ್ದಾರಾ? ಇದೆಲ್ಲ ನೋಡಿದ್ರೆ ಇವರು IAS IPS ಮಾಡಿದ್ದಾರೋ ಅಥವಾ ಕೊಂಡುಕೊಂಡಿದ್ದಾರೋ ಎಂಬ ಭಾವನೆ ಬರ್ತಾ ಇದೆ. ಇವರು ಇನ್ನೇನು ಕಳ್ಳರನ್ನು ಹಿಡಿತಾರೆ ಎಂದರು. ಇನ್ನು ಸಚಿವ ಮಲ್ಲಿಕಾರ್ಜುನ್ಗೆ ನೂರಾರು ಪ್ರಾಣಿಗಳ ಶಾಪ ಬಡಿಯದೇ ಇರೋದಿಲ್ಲ, ಅನುಭವಿಸ್ತಾನೆ. ಅವನನ್ನು ನಮ್ಮ ಸರ್ಕಾರದಲ್ಲಿ ಯಾರು ಉಳಿಸಿದ್ದಾರೋ ಅವರಿಗೂ ಶಾಪ ತಟ್ಟುತ್ತದೆ ಎಂದರು. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಮೊನ್ನೆ ನಡೆದಂಥ ವಿಧಾನಸಭಾ ಉಪಚುನಾವಣೆ ಸ್ವಾಮಿ ಜಿಲ್ಲಾಡಳಿತ ಏನು ಮಾಡ್ತದೆ ಅಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಬೇರೆ ಕ್ಷೇತ್ರದಿಂದ ಬಂದಂಥವ್ರನ್ನ 2 ದಿನ ಮೊದಲೇ ಹೊರಗಡೆ ಕಳಿಸ್ತಕ್ಕಂಥದ್ದು ರೂಢಿ ನಿಮಗೆಲ್ಲ ಗೊತ್ತಿದೆ. ನಾವು ಅನೇಕ ಚುನಾವಣೆ ಮಾಡಿದ್ದೀವಿ. ಆದರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಕೊನೆಯ 2 ದಿನ ಕ್ಷೇತ್ರದ ಹೊರಗಿನವರೆಲ್ಲ ಹೊರಗೆ ಹೋಗಬೇಕು ಅಂತ ಕೇಳಿಸಿದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆ ಮತದಾನ ಅಂದರೆ ಹಿಂದಿನ ದಿನ ರಾತ್ರಿ ಎಲ್ಲ ಕ್ಷೇತ್ರದಲ್ಲಿ ಅಡ್ಡಾಡಿ ಅವ್ರಿಗೆ ಯಾರ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೊಡೆದಿರ್ತಕ್ಕಂಥ ಭ್ರಷ್ಟ ಹಣವನ್ನು ಅವರೇ ಹಂಚಬೇಕು ಅಂತೇಳಿ ಕಾನೂನಿಗೆ ಗೌರವ ಕೊಡದೆ ಕ್ಷೇತ್ರದಲ್ಲಿ ಅಡ್ಡಾಡಿದ್ದಾರೆ. ಮತದಾನದ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಆಜಾದ್ ನಗರ ಭಾಷಾನಗರದಲ್ಲಿ ಅವರು ಹೋಗಿದ್ದಾರೆ. ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಮಾಡ್ತಾರೆ? ನಾವು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಲೊಕೇಶನ್ ಕಳಿಸ್ರಿ ಅಂತ. ವಿಶ್ವದಲ್ಲಿ ಏನಾಗುತ್ತೋ ಅದು ಎಲ್ಲವನ್ನ ಇಲ್ಲಿ ಕೂತೆ ಇವತ್ತು ಸೆರೆ ಹಿಡಿತಕ್ಕಂಥ ಒಂದು ತಂತ್ರಜ್ಞಾನ ಇರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದವರಿಗೆ ಲೊಕೇಶನ್ ಕಳಿಸಿ. ನಾವು ಲೊಕೇಶನ್ ಕಳಿಸಿದ್ರೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದು ಅಲ್ಲಿರಬೇಡಿ ಇಲ್ಲಿ ಇರಬೇಡಿ ಅಂತ. ನಿಜವಾಗ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸಚಿವರ ಒಂದು ಕಪಿಮುಷ್ಟಿಯಲ್ಲಿ ಇಲಾಖೆಗಳನ್ನು ತನ್ನ ಮನೆಯ ಸೇವಕನಂತೆ ಉಪಯೋಗಿಸ್ತಾ ಇದ್ದಾರೆ. ಇಡೀ ರಾಜ್ಯ ಸರ್ಕಾರನೇ ಆ ರೀತಿ ಇದೆ. ಏನು ಬೇಕಾದರೂ ಸಚಿವರು ಮಾಡ್ಬೋದು. ಮುಖ್ಯಮಂತ್ರಿಗಳಿಗೆ ಒಬ್ಬ ಶಾಸಕರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಕಳೆದುಕೊಂಡು ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಮಾಡ್ತಕ್ಕಂಥ ಎಲ್ಲ ಭ್ರಷ್ಟಾಚಾರವನ್ನು ನೋಡಿ ಕುಳಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲಾ ಸಚಿವರು. ಈ ಅಧಿಕಾರಿಗಳು ಹೆದರ್ಬೋದು, ಆದರೆ ನಿನಗೆ ಜ್ಞಾನ ಬೇಡವಾ? ಕಾನೂನಿಗೆ ಗೌರವ ಕೊಡಬೇಕು. 2 ದಿನಗಳ ಕಾಲ ನಾನು ದಕ್ಷಿಣ ವಿಧಾನಸಭೆಗೆ ಹೋಗಬಾರ್ದು ಅಂತಕ್ಕಂಥ ಜ್ಞಾನ ಬೇಡವಾ? ನಾನು ದಾವಣಗೆರೆಯಲ್ಲೇ ವಾಸ ಮಾಡ್ತಾ ಇದ್ದೀನಿ. ಚುನಾವಣೆ ಕಾನೂನಿನ ಪ್ರಕಾರವಾಗಿ ನಾವು PJ ಬಡಾವಣೆ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಇವ್ರಿಗೆ ಆ ತಿಳುವಳಿಕೆ ಬೇಡವಾ? ಇವ್ರಿಗೆ ಒಬ್ಬ ಮಂತ್ರಿಯಾಗಿ ಕಳ್ತನ ಮಾಡಿದರೆ ಪೊಲೀಸ್ನವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ನಿಜವಾಗ್ಲೂ ಈ ವರ್ತನೆಯನ್ನು ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠ ಸಿಗ್ತದೆ. 2 ದಿನದ ಮೊದಲೇ ಒಬ್ಬ ಸಚಿವನಾಗಿ ದಕ್ಷಿಣ ಕ್ಷೇತ್ರದಲ್ಲಿ ಹೋಗಬಾರ್ದು. ಚುನಾವಣೆ ರೂಲ್ಸ್ ಇದೆ, ನಮ್ಮನ್ನೆಲ್ಲ ಹೊರಗೆ ಕಳಿಸ್ತಾರೆ. ಮತ್ತು ಇವ್ರು ಅಲ್ಲಿ ಹೋಗ್ತಾರೆ ಅಂದರೆ ಯಾಕೆ ಹೋಗಿದ್ದಾರೆ? ಇವರು ಮತಗಳ್ತನ ಮಾಡೋಕ್ಕೆ ಹೋಗಿರ್ಬೋದು. ಗನ್ಮ್ಯಾನ್ ಇದ್ದಾರೆ. ಇವ್ರು ಪೊಲೀಸ್ನವ್ರು ಹೇಳ್ತಾರಲ್ಲ ಲೊಕೇಶನ್ ಕೊಡಿ ಅಂತ, ಅವ್ರ ಗನ್ಮ್ಯಾನಿಂದ ಲೊಕೇಶನ್ ತಿಳಿಯಲ್ವ ಇವ್ರಿಗೆ? ಇವ್ರೇನು ಅವ್ರ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರ? ಇಲ್ಲಿಗೆ ನಾಚಿಕೆ ಆಗಬೇಕು. ಇದೆಲ್ಲ ನೋಡಿದರೆ ಇವ್ರೇನು IPS IAS ಆಗಿದಾರೋ ಅಥವಾ IPS IAS ಕೊಂಡ್ಕೊಂಡಿದ್ದಾರೋ ಅಂತಕ್ಕಂಥ ಭಾವನೆ ಇವತ್ತು ಜನರಲ್ಲಿ ಬರ್ತಾ ಇದೆ. ಇನ್ನೇನು ಇವರು ಕಳ್ಳರನ್ನು ಹಿಡಿತಾರೆ ಹೇಳ್ರಿ? ಇವರು ನಾನು ಫೋನ್ ಮಾಡಿದ್ದೀನಿ. ಕೇರಳದಿಂದ ಒಬ್ಬರು IPS ಆಫೀಸರ್ ಬಂದಿದ್ರು, ಅವ್ರಿಗೆ ಫೋನ್ ಮಾಡಿದ್ದೀನಿ. SP ಅವ್ರಿಗೆ ಫೋನ್ ಮಾಡಿದ್ದೀನಿ. ಇಲ್ಲ ಸರ್ ಆನೆಕೊಂಡ ಮಿಲ್ಗೆ ಹೋದ್ರು ಅಂತಾರೆ. ಅವರೇ ಹೇಳ್ತಾರೆ ಆನೆಕೊಂಡ ಮಿಲ್ಗೆ ಹೋದ್ರು. ಆನೆಕೊಂಡ ರೈಸ್ ಮಿಲ್ ಏನು ಉತ್ತರದಲ್ಲಿ ಆಯ್ತಾ ಸರ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವೇನು ಅದ್ರ ಒಳಗೆ ಹೋಗಿಲ್ಲ. ಮತ್ತು ಅವ್ರು ಯಾಕೆ ಹೋಗಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಹೋಗಬೇಕು? ಹೌದ್ರಿ, ನಾನೇ ಹೇಳ್ತಾ ಇದ್ದೀನಿ.
ಅದು ಎಷ್ಟು ಹಂಚಿದ್ದಾರೆ ಅಂತ ಗೊತ್ತಿಲ್ಲ, ನಾವೇನು ಒಳಗೆ ಹೋಗಿಲ್ವಲ್ಲ. ಯಾರ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳಿದ್ದವು. ಹಾಂ, ಅದು ಗೊತ್ತಿಲ್ಲ, ನಾವು ಹೋಗೇ ಇಲ್ವಲ್ಲ. ಅದು ಪೊಲೀಸ್ ಇಲಾಖೆಗಿದೆ ರೀ, ನಮಗೆ ಜನಸಾಮಾನ್ಯರಿಗಿಲ್ಲ. ಪೊಲೀಸ್ ಇಲಾಖೆಗಿದೆ, ಶಾಸಕರಿಗೆ ಆ ಸವಲತ್ತು ಇರಲ್ಲ, ಪೊಲೀಸ್ ಇಲಾಖೆಗಿರುತ್ತೆ. ಈಗ ನೂರಾರು ಪ್ರಾಣಿ ತಿಂದೆ ದಕ್ಸ್ಕೊಂಡಿದ್ದೀನಿ, ಎಲ್ಲಿ ಕಾನೂನು ಅಂತ ಒಳಗೆ ಹೋಗಿದ್ದಾನೆ ಅಷ್ಟೇ ಅವನು. ಆ ನೂರಾರು ಪ್ರಾಣಿದವನಿಗೇನು ಇದು ಬಡಿದಲ್ಲೇ ಇರಲ್ಲ, ಜೀವನದಾಗ ಅವನು ಅನುಭವಿಸ್ತಾನೆ. ಹೌದು ರೀ, ಅವರು ಅನುಭವಿಸ್ತಾರೆ. ನಮ್ಮ ಸರ್ಕಾರದಾಗ ಯಾವನು ಮಾಡ್ಯಾನಲ್ಲ ಅವನು ಇವನಿಗಿನ ಜಾಸ್ತಿ ಅನುಭವಿಸ್ತಾನೆ. ಯಾರು ಅವ್ರು ಉಳಿಸಿದಾರಲ್ಲ, ಇವ್ರು ಹೇಳಿದ್ರಲ್ಲ ನಿಮ್ಮ ಸರ್ಕಾರದಾಗೆ ಅಂತ, ನಮ್ಮ ಸರ್ಕಾರದವ್ರು ಯಾರಾದರೂ ಅವ್ರ ಜೊತೆ ಕೈ ಜೋಡಿಸಿದ್ರೆ ಈ ತಿಂದಿರೋರಿಗಿನ ಜಾಸ್ತಿ ಶಾಪ ಅವ್ರಿಗೆ ಬರುತ್ತೆ. ಅದೇನು ಭಾಳ ದೂರ ಇಲ್ಲ.